ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಕೊಲೆ ಪ್ರಕರಣ. ಓಂ ಪ್ರಕಾಶ್ ಪತ್ನಿ ಮಗಳ ವಿಚಾರಣೆಗೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರೆತಂದ ಪೊಲೀಸರು HSR ಲೇಔಟ್ ಠಾಣೆಯಲ್ಲಿರುವಂತಹ ಪತ್ನಿ ಪಲ್ಲವಿ ಮಗಳು ಕೃತಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಕರೆತಂದಿರುವ ಪೊಲೀಸರು ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿದ್ದಾರೆ. ಪೊಲೀಸರು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. 39ನೇ ACJM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೊಂದು ಭೀಕರ ಕೊಲೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಪತ್ನಿ ಮತ್ತು ಮಗಳ ಮೇಲೆ ಈಗ ಅನುಮಾನ ಹುಟ್ಕೊಳ್ತಾ ಇದೆ. ಮೊದಲ ಹೇಳಿಕೆಯಲ್ಲಿ ಅವರು ನಾವೇ ಮಾಡಿದ್ದು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಮ್ಮನ್ನ ಕೊಲೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡಲಾಗಿತ್ತು. ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರು. ಹಾಗಾಗಿ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ಮಾಡಿದ್ದೀನಿ ಅಂತ ಅವರ ವೈಫ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈಗ ತನಿಖೆನ ಚುರುಕುಪಡಿಸ್ಕೊಳ್ಬೇಕಾಗತ್ತೆ. ಏನು ರೀಸನ್ನು, ಯಾಕೆ ಈ ಥರ ಆಯಿತು, ಎಷ್ಟೊತ್ತಿಗಾಯಿತು, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗತ್ತೆ. ಇವರ ಪುತ್ರ ದೂರನ್ನು ನೀಡಿರೋದು, ಓಂ ಪ್ರಕಾಶ್ ಅವರ ಪುತ್ರನೇ ದೂರನ್ನು ನೀಡಿರೋದು, ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ವಿಚಾರಣೆ ಸಂಪೂರ್ಣವಾದ ನಂತರವೇ ಈ ಕೊಲೆ ಯಾಕಾಯಿತು, ಯಾರು ಮಾಡಿದ್ರು, ಹೇಗಾಯಿತು ಎಲ್ಲವೂ ಕೂಡ ಗೊತ್ತಾಗಲೇ ಇದೆ. ಅದಕ್ಕೆ ಅಂತ ಪೊಲೀಸರು ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು. ಓಂ ಪ್ರಕಾಶ್ ಪತ್ನಿ ಮತ್ತು ಮಗಳ ವಿಚಾರಣೆಗೆ ಪೊಲೀಸರು ಏನೇನು ಕಾನೂನಾತ್ಮಕವಾಗಿ ತಯಾರಿ ಮಾಡ್ಕೊಳ್ಬೇಕೋ ಆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಮಗಳ ಪಾತ್ರ ಏನು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಕೆಲವು ದಿನಗಳಿಂದ ಇವರ ಫ್ಯಾಮಿಲಿಯಲ್ಲಿ ಒಂದಷ್ಟು ಸಮಸ್ಯೆಗಳಿಗಿತ್ತು, ಜಗಳ, ಕಿರಿಕು, ಗಲಾಟೆಗಳಾಗ್ತಾ ಇತ್ತು ಅನ್ನೋದನ್ನು ಇವರ ಆಪ್ತರು ತಿಳಿಸ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು, ಜೊತೆಗಿರಲಿಲ್ಲ ಓಂ ಪ್ರಕಾಶ್ ಅವರು ಕೆಲವು ದಿನಗಳ ಕಾಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ. ಆಸ್ತಿ ವಿಚಾರ ಅಂತ ಹೇಳಲಾಗ್ತಾ ಇದೆ, ಅದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಮತ್ತು ಈ ಕೊಲೆ ಆದಂಥ ಸಂದರ್ಭದಲ್ಲಿ ಪುತ್ರ ಮತ್ತು ಸೊಸೆ ಎಲ್ಲಿದ್ದರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅವ್ರಿಗೇನು ಹೇಳ್ತಾರೆ, ಅವರ ಸ್ಟೇಟ್ಮೆಂಟ್ ಏನು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಹಿಂದೆನೂ ಸಮಸ್ಯೆಗಳು ಬಂದಿತ್ತಾ, ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರಾ, ಯಾಕೆ ಪದೇ ಪದೇ ಸಮಸ್ಯೆ ಆಗ್ತಿತ್ತು ಅಂತ. ಜೊತೆಗೆ ಓಂ ಪ್ರಕಾಶ್ ಅವರ ವೈಫ್ ಮಾನಸಿಕವಾಗಿ ಅಸ್ವಸ್ತಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಅದಕ್ಕೆ ಮೆಡಿಕಲ್ ರಿಪೋರ್ಟ್ ಬೇಕಾಗತ್ತೆ. ಸೊ ಆ ಥರದ್ದೇನಾದರೂ ಇದ್ದರೆ ಅವ್ರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರಾ, ಅವರಿಂದನೇ ಸಮಸ್ಯೆ ಆಯಿತಾ, ಬಟ್ ಪುತ್ರಿ ಯಾಕೆ ಏನು ಹೇಳಲಿಲ್ಲ, ಇದು ಕೂಡ ಮುಖ್ಯ ಆಗತ್ತೆ. ಕೊಲೆ ಆದ ನಂತರ 112 ಕರೆ ಬರುತ್ತೆ. ಪೊಲೀಸರು ಇಮಿಡಿಯೇಟಾಗಿ ಮನೆ ಹತ್ರ ಹೋದರೆ ಬಾಗಿಲು ತೆಗೆಯೋದೇ ಇಲ್ಲ ಸ್ವಲ್ಪ ಹೊತ್ತುಗಳ ಕಾಲ. ಯಾಕೆ ಬಾಗಿಲು ತೆಗಿಲಿಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಕೊಲೆಯ ನಂತರ ಒಂದು ಮೆಸೇಜನ್ನು ಮಾಡ್ತಾರೆ, ಐ ಕಿಲ್ ಮಾನ್ಸ್ಟಾರ್, ಐ ಫಿನಿಶ್ಡ್ ಮಾನ್ಸ್ಟಾರ್ ಅನ್ನುವಂಥ ಮೆಸೇಜ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರಿಗೆ ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಅದರ ಉದ್ದೇಶ ಏನಾಗಿತ್ತು, ಅದರ ಅರ್ಥ ಏನು, ಹಿಂದಿನ ಅರ್ಥ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಗಳಿಗೂ ನನಗೂ ಟಾರ್ಚರ್ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಹೇಳಲಾಗಿದೆ. ಸೊ ಯಾವ ಥರ ಟಾರ್ಚರ್, ಯಾಕೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಲಿದೆ.